ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಆ್ಯಕ್ಚುಲಿ ಏನು ನೇಮ್ ಕೊಡ್ಬೇಕು ಅನ್ನೋದು ನನಗೂ ಕೂಡ ಗೊತ್ತಿಲ್ಲ. ಜಸ್ಟ್ ಲೈಕ್ ಡೈಲಿ ಬ್ಲಾಗ್ ಥರ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡಿಬಿಟ್ಟು ಹಾಕ್ತೀನಿ. ಏನಪ್ಪ ಅಂತ ಅಂದರೆ ಸದ್ಯಕ್ಕೆ ನಾವಿವಾಗ ಜಾಬ್ನ ಹುಡುಕ್ತಾ ಇದ್ದೀವಿ. ಸೊ ಬ್ಯಾಂಗ್ಳೂರಲ್ಲಿ ಏನಪ್ಪ ಬ್ಯಾಂಗ್ಳೂರ್ಗೆ ಹೋದ ತಕ್ಷಣ ಜಾಬ್ ಸಿಗುತ್ತೆ, ಎಷ್ಟು ಈಸಿ ಆ ಥರ ಈ ಥರ ಎಲ್ಲ ಹೇಳ್ತಾರೆ. ಸೊ ಬ್ಯಾಂಗ್ಳೂರಲ್ಲಿ ಅದರಲ್ಲೂ MBA ಸ್ಟೂಡೆಂಟ್ಸ್ಗೆ ಜಾಬ್ ಹುಡ್ಕೋದು ಎಷ್ಟು ಕಷ್ಟ, ಯಾವ್ಯಾವ ಥರ ಜಾಬ್ ಹುಡುಕ್ತೀವಿ, ಎಷ್ಟೆಷ್ಟು ದೂರ ಹೋಗ್ತೀವಿ, ಯಾವ್ಯಾವ ಕಂಪ್ನಿ ಹತ್ರ ಹೋಗ್ತೀವಿ ಅನ್ನೋದನ್ನೆಲ್ಲನೂ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಹೇಗೆ ಜಾಬ್ಗೆ ಅಪ್ಲೈ ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ತೀನಿ. ನೋಡೋಣ ಇವತ್ತು ಹೋಗ್ತಿರೋ ಕೆಲಸ ಆಗುತ್ತೋ ಇಲ್ವೋ, ನಮಗೆ ಜಾಬ್ ಸಿಗುತ್ತೋ ಇಲ್ವೋ ಅಂತ ನೋಡೋಣ. ಕಂಪ್ನಿ ಹತ್ರ ಹೋಗಿ ವಾಕಿನ್ ಇರೋ ಹತ್ರ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಏನೋ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಯಾವುದೋ ಕಾಲ್ ಬಂದಿಲ್ಲ. ಸ್ವಲ್ಪ ಏನಪ್ಪ ಅಂತಂದರೆ ಸೆಲೆಕ್ಟ್ ಆಗಿದ್ದರೆ ಸ್ಯಾಲ್ರಿ ಅಡ್ಜಸ್ಟ್ ಆಗಿಲ್ಲ, ಸೊ ಬೇಡ ಅಂತ ಇನ್ನೊಂದು ಸ್ವಲ್ಪ ಲೊಕೇಶನ್ ದೂರ ಅಂತ ಹೋಗಿಲ್ಲ. ಸೊ ಹೀಗೆ ಒಂದೊಂದಕ್ಕೂ ಒಂದೊಂದು ರೀಸನಿಂದ ನಾವಿನ್ನೂ ಜಾಯ್ನ್ ಆಗಿಲ್ಲ. ಸೊ ಇವತ್ತು ನಾನು ನನ್ನ ಫ್ರೆಂಡ್ ಕಾವ್ಯ ಸೆಲ್ಸಿಯ ಬರ್ತಿದ್ದಾರೆ. ನಾವು ಹೋಗ್ತಾ ಇದ್ದೀವಿ. ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. 2000 years later. ಜೀವನದಲ್ಲಿ ಕೆಲಸ ಹುಡ್ಕೋದಕ್ಕಿಂತ ಕಷ್ಟದ ಕೆಲಸ ಏನು ಗೊತ್ತಾ? ಈ ಥರ ರೆಡಿ ಆಗಿಬಿಟ್ಟು ಫ್ರೆಂಡ್ಸ್ಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕುತ್ಕೊಳೋದು ಇದೆಯಲ್ಲ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಆ್ಯಕ್ಚುಲಿ ಇಂಟರ್ವ್ಯೂ ಇರೋ 10:30ಗೆ. ನನ್ನ ಫ್ರೆಂಡ್ಗೆ ಅವಾಗಲಿಂದ ಹೇಳ್ತಾ ಇದ್ದೀನಿ, ಗಾಯ್ಸ್ ಇನ್ನೂ ರೆಡಿ ಆಗಿಲ್ಲ, ಎಷ್ಟೊತ್ತು ರೆಡಿ ಆಗ್ತಾಳೆ. ಆ್ಯಕ್ಚುಲಿ ಹೋಗ್ತಾ ಇರೋದು ಇಂಟರ್ವ್ಯೂಗೆ ಇಷ್ಟೊತ್ತು ರೆಡಿ ಆಗಬೇಕಾ? ಇವತ್ತಿದೆ ಅವಳಿಗೆ ಬರಲಿ, ನಾನು ಹೇಗೆಲ್ಲ ಅವಳನ್ನ ಬೈತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಇವಾಗ ನನ್ನ ಫ್ರೆಂಡ್ ಸೆಲ್ಸಿಯೇ ಬಂದಿದ್ದಾಳೆ. ಏನಕ್ಕೆ ಲೇಟಾಗಿ ಬಂದು ಅಂತ ಕೇಳೋಣ ಬನ್ನಿ. ರೀಸನ್ ಹೇಳೋ, ನೀನಿಂದನೇ ಎಲ್ಲ ಆಗಿದ್ದು. ನಿನ್ನೆ ಹೇಳಿದ್ರೆ ಇವತ್ತು ಹೇಳಿದ್ರೆ ಹೆಂಗ್ ಲೇಟಾಗಿ ಬರೋಕ್ಕಾಗದೆ ಇರೋದು? ಇಂಟರ್ವ್ಯೂಗೆಲ್ಲ ಅದೇನು ಮದುವೆನ ಫ್ರೆಂಡ್ಸ್ 1 ವೀಕ್ ಮುಂಚೆ ಕರೆಯೋದಕ್ಕೆ ಇಂಟರ್ವ್ಯೂ. ಮನೇಲಿ ಕೆಲಸನೆಲ್ಲ ಮುಗಿಸಿ ಬರಬೇಕು. ಅಟ್ಲೀಸ್ಟ್ ಪಾತ್ರೆನಾದ್ರೂ ತೊಳೆದಿಟ್ಟು ಬರಬೇಕು ತಾನೆ. ಫುಲ್ ಗೃಹಿಣಿ ಆಗಿಬಿಟ್ಟಿದ್ದಾಳೆ, ಅದಕ್ಕೆ ಇಷ್ಟು ಲೇಟಾಗಿ ಬಂದಿದ್ದಾಳೆ. ಇನ್ನು ಕಾವ್ಯ ಇದ್ದಾಳೆ, ಅವಳೇನು ಲೇಟ್ ಮಾಡಿಲ್ಲ ಅಂತ ಆಮೇಲೆ ಕೇಳ್ಬಿಟ್ಟು ಹೇಳ್ತೀವಿ. ನೋಡಿ ಗೈಸ್, ನಮಗೆ ಯಾಕೆ ಇಷ್ಟು ದಿನ ಆದರೂ ಕೆಲಸ ಸಿಗ್ತಿಲ್ಲ ಅಂದರೆ ಆ್ಯಕ್ಚುಲಿ ನಮಗೆ ಕರೆಕ್ಟಾಗಿ ಲೊಕೇಶನ್ನ ಹುಡ್ಕೋದಕ್ಕಾಗ್ತಾಯಿಲ್ಲ, ಅದಕ್ಕೆ ಕೆಲಸ ಸಿಗ್ತಾ ಇಲ್ಲ. ಅವಾಗಲೇ ಮನೆ ಬಿಟ್ಟಿದ್ದು ನಾವು ಇಷ್ಟೊತ್ತಾದರೂ ಹುಡುಕ್ತಾ ಇದ್ದೀವಿ ಲೊಕೇಶನ್ನೇ ಸಿಗ್ತಾ ಇಲ್ಲ. ಇವಳು ನೋಡಿ ಟಯರ್ಡ್ ಆಗಿಬಿಟ್ಟು ಸ್ಕಾಫ್ ಎಲ್ಲ ಕಟ್ಕೊಂಡ್ಬಿಟ್ಟವಳೆ. ಸೆಲ್ಸಿಯಾ ಅಂತೂ ಲೊಕೇಶನ್ ಗೊತ್ತಿರೋರ ಥರ ಮುಂದೆ ಹೋಗ್ತಾವಳೆ. ಗೊತ್ತಿದೆಯೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಆದರೆ ಏನಪ್ಪ ಖುಷಿ ಅಂತಂದರೆ ಈ ರೋಡ್ ನಾವು ಇವನ್ನ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಗೈಸ್ ಅವಾಗಲಿಂದ ಹುಡುಕ್ತಾ ಇದ್ದೀವಿ. 10:30ಗೆ ಹೋಗ್ಬೇಕಾಗಿರೋ ಇಂಟರ್ವ್ಯೂಗೆ 1 o'clockಗೆ ಹೋಗ್ತಾ ಇದ್ದೀವಿ, ಆದರೂ ಸಿಗ್ತಾ ಇಲ್ಲ. ಸ್ವಲ್ಪ ಬಿಸಿಲಿದೆ, ಸ್ವಲ್ಪ ನೆರಳಿದೆ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ. ಏನು ಇಂಟೆನ್ಷನದಲ್ಲಿ ನೋಡಿ ಹೋಗಿದ್ದೆ, ಸೇಮ್ ಎಕ್ಸಾಕ್ಟ್ ಹಿಂಗೆ ಇತ್ತು ಬೊಮ್ಮನಹಳ್ಳಿಯಲ್ಲಿ. ನಾನು ಹೋಗೋಕ್ಕೆ ಭಯ ಆಗ್ಬಿಡ್ತು, ಹಂಗೂ ಧೈರ್ಯ ಮಾಡಿ ಹೋಗಿದ್ದೆ. ಅದೇ ಕರ್ಮ, ಅಟೆಂಡ್ ಮಾಡಿದೆ. ಒಳಗೆ ಹೋಗಿದ ತಕ್ಷಣ ಭಯ ಆಗ್ಬಿಡ್ತು, ಎಲ್ಲಿ ಕಿಡ್ನಾಪ್ ಮಾಡಿಬಿಡ್ತಾರೋ ಅಂತ. ಜಾಬ್ ರಿಟರ್ನ್ ಬಂದ್ಬಿಟ್ಟೆ. ಜಾಬ್ ಸರ್ಚ್ ಮಾಡೋರಿಗೆಲ್ಲ ಏನಾದರೂ ಒಂದು ಮೋಟಿವೇಶನ್ ಕೊಡು ಕಾವ್ಯ. ಫ್ರೆಂಡ್ಸ್, ನಾನು ಏನು ಹೇಳ್ತೀನಿ ಗೊತ್ತಾ, ಪ್ಲೀಸ್ ಸ್ವಲ್ಪ ಜಾಸ್ತಿ ಅಮೌಂಟ್ ಆದ್ರೂ ಪ್ಲೇಸ್ಮೆಂಟ್ ಇರೋ ಕಾಲೇಜ್ಗೆ ಹೋಗಿ ಹೈಯರ್ ಸ್ಟಡೀಸ್ ಮಾಡಿದ್ರೆ, ಇಲ್ಲಾಂದರೆ SLC PUC ಮಾಡಿ ಒಂದು ಯಾವ್ದು ಜಾಬ್ ಸಿಗುತ್ತೋ ಅದು ಹೋಗಿ ಅಷ್ಟೇ. ಬಟ್ ಗರ್ಲ್ಸ್ ಮದುವೆ ಆಗಿಬಿಡಿ ಬೆಟರ್. ಜಾಬ್ ಸರ್ಚ್ ಮಾಡ್ತಿರೋ ಎಕ್ಸ್ಪೀರಿಯನ್ಸ್ ಹೆಂಗೈತಂತ? ನಾಯಿ ಪಾಡು ನಮ್ಮದು ಒಂದೇ ತಾಯ್ತೆ. ಒಂದು ಲೈನಲ್ಲಿ ಹೇಳ್ತಾಳೆ ಗೈಸ್, ತಮಿಳ್ ಹುಡುಗಿ ಕನ್ನಡ ಕಲ್ತ್ಕೊಂಡ್ಬಿಟ್ಟು. ಗೈಸ್ ನಾವು ಇವಳನ್ನ ಪೈತಕಾರಿ ಅಂತ ಕರಿತೀವಿ. ನಮ್ಮ ಕ್ಲಾಸಲ್ಲೆಲ್ಲ ಇವಳನ್ನ ಪೈತಕಾರಿ ಅಂತ ಕರೀತಾರೆ ಗೈಸ್. ಯಾಕಂದರೆ ಇವಾಗ ಕೂಡ ನೋಡಿ ರೋಡ್ ಸೈಡಲ್ಲಿ ಹೋಗಲ್ಲ, ಮಧ್ಯೆ ಹೋಗ್ತಿರ್ತಾಳೆ. ನೋಡಿ ಹೆಂಗೆ ಹೋಗ್ತಾವಳೆ, ಒಬ್ಳೊಬ್ಳೆ ಹೋಗ್ತಾವಳೆ. ಇದನ್ನು ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಕೇರ್ ಮಾಡ್ತಾನಿಲ್ಲ, ಹಂಗೆ ಹೋಗ್ತಾವಳೆ. ನೋಡಿ ಗೈಸ್, ಇವಳು ಇವಾಗ ಥರ ಇವಳು ಸ್ಕಾಫ್ ಕಟ್ಕೊಂಡು ಬರ್ತಿದ್ಲು. ಬಿಚ್ಚು ಅಂತ ಅಂದ್ರು ಬಿಚ್ಚಿಲ್ಲ, ಹಾಗಾಗಿ PA ಮಾಡಿಬಿಟ್ಟು. ಹಾಯ್ ಫ್ರೆಂಡ್ಸ್, ಇವಾಗ ಏನಂತಂದರೆ ನಮ್ಮ ಪ್ರೀತಿದೆ ಬ್ಲಾಗ್. ಏನಂದ್ರು ಎಂಥದೇ ಸೀರಿಯಸ್ ಸಿಚುವೇಶನ್ ಆಗಿರಲಿ, ಅಂಥ ಸಿಚುವೇಶನಲ್ಲೂ ಬ್ಲಾಗ್ ಮಾಡಬೇಕು, ವೀಡಿಯೋಸ್ ಮಾಡಬೇಕು. ನಮಗಂತೂ ತಲೆ ಕೆಟ್ಟೋಗುತ್ತೆ. ಯಾವ ಕ್ರಾಸಲ್ಲಿದೆ, ಯಾವ ರೋಡು, ಯಾರನ್ನು ಕೇಳೋದು, ಏನೇನೋ ಗೊತ್ತಾಗಲ್ಲ. ಇವರಂತೂ ಏನಂದರೆ ಬರೀ ಬ್ಲಾಗ್ ಮಾಡಿ, ಐ ಮೀನ್ ಸ್ಕಾಫ್ ಬಿಚ್ಚಿದ್ರೆ ಬ್ಲಾಗ್ ಮಾಡಬೇಕು, ವೀಡಿಯೋ ಐತಿ. ನಾನು ಹಿಂಗೆ ನಡ್ಕೊಂಬರ್ತೀನಿ, ಅದನ್ನೆಲ್ಲ ವೀಡಿಯೋ ಐತಿ ಇದೆ. ಏನಂದರೆ ಅವಾಗ ಮಳೆ ಬರ್ತಾಯಿತ್ತು, ಅವಾಗೆಲ್ಲ ಮಳೆ ಬರ್ತಿತ್ತಲ್ವ, ಅವಾಗ ಒಂದು ಸಾಂಗ್ ಬರ್ತಿತ್ತು, ನಾವಿಬ್ಬರು ಜೊತೆಯಲ್ಲಿ ಅಂತ ಏನೋ ಸಮಥಿಂಗ್ ಸಾಂಗ್ ಬರ್ತಾಯಿತ್ತು. ಹಾಗಂತೂ ನನ್ನ ಫ್ರೆಂಡ್ಸ್ ಬರಲಿಲ್ಲ. ಬಟ್ ಇವಾಗ ಬಿಸಿಲಲ್ಲಿ ಜೊತೆಯಲ್ಲಿ ನಡೆಯುವ ಅಂತ ಬರ್ತಾವ್ರೆ ಫ್ರೆಂಡ್ಸ್.
ಮರುಭೂಮಿಯಲ್ಲಿ ನೀರು ಸಿಕ್ತಂತೆ ಆಗ್ತಿದೆ. ನಮ್ಗೆ ಇವಾಗ ಕಂಪ್ನಿ ಸಿಕ್ಬಿಟ್ಟಿದೆ, ಯಾವ ಕಂಪ್ನಿ ಅಂತೆಲ್ಲ ಹೇಳಲ್ಲ. ಸೆಲೆಕ್ಟ್ ಆಗ್ತೀವೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಅದಕ್ಕೇನೆ. ಸೊ ಬರೀ ಹೋಗೋಣ. ಫೈನಲಿ ಸಿಕ್ಕಿದೆ. ನಾವು ನೋಡಿ ಇಂಟರ್ವ್ಯೂಗೆ ಬಂದಿದ್ದೀವೋ ಝೂಯಿಂದ ತಪ್ಪಿಸ್ಕೊಂಡ್ಬಂದಿದ್ದೀವೋ ಆ ಥರ ಕಾಣಿಸ್ತಾ ಇದ್ದೀವಿ. ಸೆಲ್ಸಿಯಾ ಹೇಳಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹುಡುಕಿ ಹೆಂಗಿತ್ತು? ಎಲ್ಲರೂ ಹೇಳ್ತಾರೆ ಕ್ಯಾಬಲ್ಲಿ ಹೋಗಿ ಅಂತ. ನಮಗೆ ಆಟೋದಲ್ಲಿ ಬರೋಕ್ಕೆ ದುಡ್ಡಿರಲ್ಲ, ಇನ್ನು ಕ್ಯಾಬಲ್ಲಿ ಬರೋಕ್ಕಾಗುತ್ತಾ? ಏನು ಮಾಡೋದು ಫ್ರೆಂಡ್ಸ್? ಗೈಸ್, ಜೋರಾಗಿ ಮಳೆ ಬಂದುಬಿಟ್ಟು ನಿಂತೋಗಿರೋ ಥರ ಅನ್ನಿಸ್ತಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಕಿಂಡಲ್ ಮಾಡ್ತವ್ರೆ. ಅಲ್ಲ, ಅವರು ಇಂಟರ್ವ್ಯೂ ಮಾಡಿದ್ರು, ನಾನೇನು ತೊಗೊಳಲ್ಲ. ಇಂಟರ್ವ್ಯೂ ಮಾಡಿದ್ರು, ನಾನು ಅಂತ ತಲೆ ತಿಂತಾರೆ ಗೈಸ್. ನನಗೆ ಕೋಪ ಬರ್ತಾ ಇದೆ ಫ್ರೆಂಡ್ಸ್. ನಾವು ಏನು ಈ ಥರ ಎಲ್ಲ ಇಂಟರ್ವ್ಯೂ ಅಟೆಂಡ್ ಮಾಡೋದು ಬಿಟ್ಬಿಟ್ಟು ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಟ್ಟು ಯಾವುದಾದ್ರೂ ಬಿಸ್ನೆಸ್ ಮಾಡಬೇಕು ಗೈಸ್. ಸರಿ, ಹೋಗ್ತಾಗ ಜೋಡಿ ಆನೆ ತೊಗೊಳ್ಬೇಕಂತ ಇಷ್ಟ. ತಗೋ ಸೆಲ್ಸಿಯಾ ದುಡ್ಡು ಕೊಡ್ತಾಳೆ. ಫಸ್ಟ್ ತಿನ್ನೋಕೆ ಕೊಡ್ತೀವಿ. ಆದಮೇಲೆ ನಾನು ಮತ್ತು ಎಫ್ಸಿ ಇಬ್ಬರು ಹೋಗಿದ್ವಿ. ಓಕೆನಾ? ಎಫ್ಸಿ ಯಾರಂತ ನನ್ನ ವ್ಯೂವರ್ಸ್ಗೆ ಗೊತ್ತಿಲ್ಲ. ಫ್ರೆಂಡ್, ಓಕೆನಾ? ಅವಳು ಅಪ್ಲೈ ಮಾಡಿದ್ದು, ನಾನು ಅಪ್ಲೈ. ಇನ್ ಕೇಸ್ ನಾನು ಅದ್ರಲ್ಲಿ ಹೋಗಿದ್ರೆ ಇಷ್ಟೊತ್ತಿಗೆ ಸೆಲೆಕ್ಟ್ ಆಗಿ ನಾನು ಅಲ್ಲಿ ವರ್ಕ್ ಮಾಡ್ತಿದ್ದೆ, ಅಂದರೆ ರಿಕ್ರೂಟ್ ಆಗಿ. ಅಂದರೆ ಜಾಸ್ತಿ ಓದ್ಬಿಟ್ರೆ ಜಾಸ್ತಿ ಸಂಬಳ, ಚೆನ್ನಾಗಿರೋ ಕೆಲಸ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿ. ಮನದಾಳದ ಮಾತು ಹೇಳಿ ಸ್ವಲ್ಪ. ನನ್ನ ಕೇಳಿದ್ರೆ ಏನು ಗೊತ್ತಾ, ಹ್ಞೂ, ಅವ್ರ ಮುಖ ಮುಚ್ಚ. ಅವರು ಎಕ್ಸ್ಪೀರಿಯನ್ಸ್ ಬೇಕಂತ ಕೇಳ್ತಾರಲ್ವಾ, ಆಪರ್ಚುನಿಟಿ ಕೊಟ್ಟರೆ ತಾನೇ ಎಕ್ಸ್ಪೀರಿಯನ್ಸ್ ಆಗೋದು. ಕೊಡ್ತಾರೆ, ಹೆಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ? ಹರಿಯ ಒಂದು ಸ್ಕೂಲ್ ಸ್ಟಾರ್ಟ್ ಬಿಸ್ನೆಸ್ಸು ನಿಜ ಯಾವ್ದ್ರಲ್ಲೂ ಇಲ್ಲ. ನಂಬರ್ 1 ಬಿಸ್ನೆಸ್ ಅದು. ಸರಿ, ಫ್ರೂಟ್ಸ್ ತಿನ್ನೋಣ. ಮೂರಿಸ್ತಿದ್ದಾರೆ. ಮಾಲಲ್ಲಿ ಬಂದಿದ್ದೀವಿ, ಫುಲ್ ಟಯರ್ಡ್ ಆಗಿದೆ. ಫೇಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ. ಅವ್ರು ಮಾತ್ರ ಚೆನ್ನಾಗೇ ಕಾಣಿಸ್ತಿರ್ತಾರೆ ಯಾವಾಗ ನೋಡಿದ್ರು. ಏಕೆಂದರೆ ನಾನಲ್ವಾ ಕ್ಯಾಮ್ರಾಮ್ಯಾನು, ಚೆನ್ನಾಗಿ ಇಟ್ಕೊಂಡಿರ್ತೀನಿ ಫೋನ್. ಅದಕ್ಕೆ ಈ ವ್ಲಾಗರ್ ಜೊತೆ ಬಂದ್ಬಿಟ್ಟು ಸಾಕಾಯ್ತು ನನಗೆ. ಇವ್ರ ಜೊತೆ ತಿರುಗಾಡಿ ಫುಲ್ಲು ಲೆಗಳೆಲ್ಲ ತುಂಬ ಪೇಯ್ನ್ ಆಗ್ಬಿಟ್ಟಿದೆ. ಏನು ಮಾಡೋದು ಗೊತ್ತಿಲ್ಲ. ನನಗೆ ರಿಲ್ಯಾಕ್ಸ್ ಆಗುತ್ತೆ, ಏನಾದರೂ ಒಂದು ಸ್ಪೇಸ್ ಇದ್ದರೆ ಸಾಕು. ನಾನು ಜ್ಯೂಸ್ ಕೊಡಿಸ್ತೀನಿ, ಕಾವ್ಯ ಅಮೌಂಟ್ ಪೇ ಮಾಡ್ತಾಳೆ, ಸೆಲ್ಸಿಯಾಗಿ ಕುಡಿತಾಳೆ. ನಿಜವಾಗ್ಲೂ ಎನರ್ಜಿ ಬರುತ್ತೆ. ಎಷ್ಟೊಂದು ಭಯ ಆಗುತ್ತೆ ಗೊತ್ತಾ ಇದರಲ್ಲಿ ಎಷ್ಟೊಂದು ಭಯ ಆಗುತ್ತೆ ಗೊತ್ತಾ. ನಾವು ಜಾಬ್ ಸರ್ಚ್ ಮಾಡೋಕ್ಕಂತ ಬಂದುಬಿಟ್ಟು ಮಾಲಿಗೆ ಬಂದಿದ್ದೀವಿ. ಇಲ್ಲೇನು ಜಾಬ್ ಸರ್ಚ್ ಮಾಡ್ತಾ ಇಲ್ಲ, ಜಸ್ಟ್ ಶಾಪಿಂಗ್ ಬಂದಿದ್ದೀವಿ. ವಿಂಡೋ ಶಾಪಿಂಗ್ ಅಷ್ಟೇ. ವಿಂಡೋ ಶಾಪಿಂಗ್. ಶಾಪಿಂಗ್ ಮಾಡಬೇಕಾದ್ರೆ ಫಸ್ಟ್ ನಾವು ಎಜುಕೇಷನ್ ಮುಗಿಸ್ಬೇಕು, ಆಮೇಲೆ ವಾಕ್ ಮಾಡಬೇಕು, ಆಮೇಲೆ ನಾನಂತ ಶಾಪಿಂಗ್ ಮಾಡಲ್ಲ. ಗೊತ್ತಲ್ಲ ನಿಮಗೆ? ಸೆಲ್ಸೆ ಏನೋ ಕೊಡಿಸ್ತೀರಂತವಳೆ. ಹೊಸ ಬ್ಯಾಗ್ ತೊಗೊಂಬಂದವಳೆ, ಇದರಲ್ಲಿ ಸಿಕ್ಕಾಪಟ್ಟೆ ಅಮೌಂಟ್ ಇಕ್ಕಿದ್ದೀನಿ ಅಂತ ಹೇಳೋಳೆ. ಬನ್ನಿ ನೋಡೋಣ ಏನು ಕೊಡಿಸ್ತಾಳೆ ಅಂತ. ಕಲೆಕ್ಷನ್ಸ್ ಮಾತ್ರ ಸಖತ್ತಾಗಿದೆ, ಪ್ರೈಸೂ ಹಾಗೆ ಇದೆ. ಹೇಳು. ಇಲ್ಲ ಹೇಳು, ಏನೋ ಹೇಳ್ತಾಳಂತೆ ಗೈಸ್ ಕಾವ್ಯ. ಇಲ್ಲ ಹೇಳು. ಜ್ಯೂಸ್ ಕುಡಿತೀಯಾ? ಕೊಡಿಸ್ತೀಯಾ? ಕೊಡಿಸ್ತೀನಿ. ಎಷ್ಟಕ್ಕಿದೆಯಾ?